ಒಂದು ಮನೆ ಕಟ್ಟಬೇಕಾದ್ರೆ ಬಹು ಮುಖ್ಯವಾಗಿದ್ದು ಕಿಟಕಿ ವಾಸ್ಕಲ್ಲು ಅಂದರೆ ಈಗ ಮೇನ್ ಡೋರ್ಗೆ ಏನು ವಾಸ್ಕಲ್ ಹಾಕ್ತಾರೆ ಅದೇ ಬಹುಮುಖ್ಯ. ಈ ವಾಸ್ಕಲ್ನ ಮಾಡಬೇಕಾದ್ರೆ ಎಷ್ಟು ಖರ್ಚಾಯ್ತದೆ, ಏನಾಯ್ತದೆ, ಮತ್ತು ಇದಕ್ಕೆ ಏನೇನೆಲ್ಲ ಮರ ಹಾಕಬೇಕು, ಯಾವ ಮರ ಹಾಕಬೇಕು, ಎಷ್ಟು ದಪ್ಪದ್ದು ಕಿಟಕಿ ವಾಸ್ಕಲ್ ಮಾಡಬೇಕು ಅಂತಂದ್ಬಿಟ್ಟು ಅಣ್ಣ ನಿಮ್ಮ ಹೆಸರು ಬಂದು ಅಣ್ಣ? ಕಾರ್ಪೆಂಟ್ರು ಬ್ರಹ್ಮಲಿಂಗಾಚಾರಿ ಅಂತ. ಬ್ರಹ್ಮಲಿಂಗಾಚಾರಿ. ನಮ್ಮ ಕೆಸ್ತೂರು ಸರೌಂಡಿಂಗಲ್ಲಿ ನಿಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ? ಕಾರ್ಪೆಂಟ್ರು ಮೈಸೂರು ಅಂತ. ಕಾರ್ಪೆಂಟ್ರು ಮೈಸೂರು ಅಂತ ಅಂದ್ಬಿಟ್ಟು. ಅಣ್ಣ ಈಗ ನೀವು ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಒಂದು 25 ಕೆಲಸ 25 ವರ್ಷ ಆಗದೆ. 25 ವರ್ಷದಿಂದ 25 ವರ್ಷದಿಂದ ನೀವು ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಇರೋದು. ಅಣ್ಣ ನೀವ್ ಏನೇನೆಲ್ಲ ಕೆಲಸ ಮಾಡ್ತೀರಾ? ಮಾಮೂಲಿ ಪ್ಲೈವುಡ್ ವರ್ಕು, ಬಿಲ್ಡಿಂಗ್ ವರ್ಕು, ಕಿಟಕಿ ವಾಸ್ಕಲು, ಫ್ರೇಮು, ಫರ್ನಿಚರು ಎಲ್ಲ ಮಾಡ್ತೀವಿ. ಯಾವುದೇ ಒಂದು ಮನೆ ಏಳ್ಗೆಗೆ ಬಹು ಮುಖ್ಯವಾಗಿದ್ದು ನಾವು ಮನೆ ಮಾಡಬೇಕಾದ್ರೆ ಕಿಟಕಿ ವಾಸ್ಕಲ್ಲು ಅನ್ನೋದಕ್ಕಿಂತ ವಾಸ್ಕಲ್ಲು, ಮೇನ್ ಡೋರ್ ವಾಸ್ಕಲ್ಲ ನಾವು ನಿಲ್ಲಿಸ್ತೀವಿ. ಇದಕ್ಕೆ ಏನು ಖರ್ಚು ಬೀಳ್ತು ಅಣ್ಣ ಈ ಮರಕ್ಕೆ? ಅಂದರೆ ಈ ಥರ ವಾಸ್ಕಲ್ಲು ಸಂಪೂರ್ಣವಾಗಿ ಕೂಲಿ ಎಲ್ಲ ಮಾಡಿ ಮರ ಎಲ್ಲ ಹಾಕಿ ಎಲ್ಲ ಸಂಪೂರ್ಣವಾಗಿ ಮಾಡಿಸ್ತೀನಿ ಅಂದರೆ ಅಂದಾಜು ಎಷ್ಟಕ್ಕೆ ಬೀಳ್ಬೋದು? 50 ರಿಂದ 60 ಸಾವಿರ ಬೀಳ್ತದೆ. 50 ರಿಂದ 60 ಸಾವಿರ. ಏನೇನೆಲ್ಲ ಮೆಟೀರಿಯಲ್ಸ್ ಹಾಕ್ಸಿದ್ರಿ ಹಂಗಾದ್ರೆ? 50 ರಿಂದ 60 ಸಾವಿರ ಬೀಳುವಷ್ಟು ಒಂದು ಕಿಟಕಿ ಇದು ವಾಸ್ಕಲ್ ಮಾಡಿಸಿದ್ರಿ ಅಂದ್ರೆ ಮಾಡಿದಿರಿ ಅಂದ್ರೆ ಏನೆಲ್ಲ ಖರ್ಚು ಬಿದ್ದೈತೆ? ಇದು ಮರ ಬಂದು ಟೀಕು. ಇದು ಬಂದು ಸೈಜು 8 4 8 5 ಹಿಂಗೆಲ್ಲ ಹಾಕ್ಬೋದು. ಅವರು ಸ್ಟ್ಯಾಂಡರ್ಡ್ ಆಗಿರೋದು ಕೇಳಿದ್ರೆ ಖರ್ಚು ಜಾಸ್ತಿ ಬೀಳ್ತದೆ. ಸ್ಟ್ಯಾಂಡರ್ಡ್ ಬೇಡ ಕಣಪ್ಪ, ಸಿಂಪಲ್ ಆಗಿರ್ಲಿ ಅಂದ್ರೆ ಕಮ್ಮಿ ಬೀಳ್ತದೆ ಬಜೆಟು. ಇಷ್ಟು ಮರ ಯಾರು ದಪ್ಪದ ಹಾಕಲ್ಲ, ಸರ್ವೇ ಸಾಮಾನ್ಯ ಇನ್ನೊಂದು ಸ್ವಲ್ಪ ಸೈಜ್ ಕಮ್ಮಿ ಬರ್ತದೆ, ಖರ್ಚು ಕಮ್ಮಿ ಬೀಳ್ತದೆ. ಇದು ಹೆವಿ ಮರ ಹಾಕಿರೋದು ದಪ್ಪ ನೋಡ್ರಿ ಗೊತ್ತಾಯ್ತೆ ಮರ. ಹೌದು, ದಪ್ಪ ಐತೆ ಅಣ್ಣ. ಹೆಚ್ಚು ಕಮ್ಮಿ ಒಂದು 5 ರಿಂದ 7-8 ಜನ ಎತ್ತಿದ್ರು ಇದನ್ನ. ನಾನೇ ಈಗ ನನ್ನ ಗಾಡಿಲಿ ಹಾಕೊಂಡ್ಬಂದಿರೋದ್ರಿಂದ ನನಗೆ ಗೊತ್ತು ಇದ್ರ ತೂಕನ ನಾವು ಹೇಳಕ್ಕಾಗಲ್ಲ, ಅಷ್ಟು ತೂಕ ಐತೆ. ರಾಡ್ ಹಾಕಿರೋದು ಹೆವಿ ರಾಡು ಅಣ್ಣ. ಈ ರಾಡ್ಗೆ ಎಷ್ಟು ಖರ್ಚಾಯ್ತದೆ ಹೇಳಿ? 12 ರಿಂದ 13 ಸಾವಿರ ರಾಡ್ಕಿ ಆಗದೆ. 12 ರಿಂದ 13 ಸಾವಿರ ರಾಡ್ಗೆ ಆಯ್ತದ ಅಂದ್ರೆ ಪೈಪ್ ಹಾಕಿದ್ರೆ ಕಮ್ಮಿ ಬೀಳ್ತದೆ. ಇದು ಫುಲ್ ಗಟ್ಟಿ SS ರಾಡ್ ಹಾಕಿರೋದು. ಪೈಪ್ ಹಾಕ್ಬಿಟ್ರೆ ತೂಕ ಕಮ್ಮಿ ಬರ್ತದೆ, ಒಳಗೆ ಡೊಳ್ಳು ಅದು ಕಡಿಮೆ ಬರ್ತದೆ. ಅಂತ 5 ಪೈಪ್ 6 ಪೈಪ ಬೀಳ್ತಾವೆ ಇದೊಂದು ರಾಡ್ಗೆ. ಅಣ್ಣ ಈ ಮನೆಗಳಿಗೆ ಸಂಪ್ರದಾಯದ ಪ್ರಕಾರ ಎಷ್ಟು ಅಡಿ ಮರ ಹಾಕೋದು ಅಂದ್ರೆ ಎಷ್ಟು ಅಡಿ ಅಡಿ ಏನ್ ಚೇಂಜಸ್ ಆಗಲ್ಲ. ಅವರು ಜಾಗ ನೋಡ್ಕೊಂಡು ಇಟ್ಕೋಬಹುದು. 5 ಅಡಿ ಲಾಸ್ಟ್ ಆಗಲ್ಲ. ಮಿಸ್ ಆದ್ರೆ 5.5 ಮುಡ್ಬೋದು. ಜಾಗ ನೋಡ್ಕೊಂಡು ಪೇಸ್ ಇದ್ರೆ 5.5 ಮಡಿಕೋಬಹುದು. ನಮ್ಮ ಜಾಗ ತೊಂದರೆ ಆದ್ರೆ 5 × 7 7 ಅಡಿ ಹೈಟು 5 ಅಡಿ ಆಗಲ್ಲ. ಹಂಗಾಗಿ ಮಡ್ಕೋದು. ಅಕಸ್ಮಾತ್ ಏನಾದ್ರು ದೊಡ್ಡಬೇಕು ಅಂದ್ರೆ ಮಡ್ಗೋರು 5.5 6 ಅಡಿನೂ ಮಡಗ್ತಾರೆ. ಈ ಪಾರ್ಟೇಷನ್ ಜಾಸ್ತಿ ಆಯ್ತದೆ, ಅದು ಯೂಸ್ ಇಲ್ಲ. 5.5 5 ಅಡಿ ಲಾಸ್ಟ್ ನಾರ್ಮಲ್ ಸೈಜು. ಇದು ಬಂದು ಟೀಕು, ಬರ್ಮಾ ಟೀಕು ಅಂತ ಇರ್ತದೆ, ಹುಣಸೂರು ಟೀಕು ಅಂತ ಇರ್ತದೆ. ಅದರಲ್ಲೂ ಒಂದು 4-5 ಥರ ಇರ್ತದೆ. ಸೆಲೆ ಬಂದು 6,000 ಚಿಲ್ಲರೆ ಇರ್ತದೆ, 7,000 ಇಂಟಿದೆ, ಹಂಗೆಲ್ಲ ಇರ್ತದೆ. ಮರ ಕಟ್ ಸೈಜ್ ಅಂಗಡಿಲಿ ತಗೊಂಡು ನಾವು ಮಾಡಿರೋದು. ನಮ್ಮ ದೀಪು ಅಂತ ಒಬ್ಬ ಫ್ರೆಂಡು, ಅವನು ಕಟ್ಸಿ ಸೇಲ್. ಇದು ಈಗ ನೀವು ಇಲ್ಲಿಗಲ್ ಮರಗಳು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಪೊಲೀಸರು ಹಿಡಿತಾರೆ ಅಂತಂದ್ಬಿಟ್ಟು ಕೆಲವರು ಗಾಡಿಗಳ್ನು ಓಡಿಸಲ್ಲ. ಅಂದ್ರೆ ಈ ಮರದ ಬಾಡಿಗೆಗಳು ಬಂದ್ರೆ ಅದೊಂದು ಸ್ವಲ್ಪ ಹಿಂಸೆ ಆಯ್ತದಲ್ಲ, ಅದು ಎಂತೆಂತ ಮರಗಳಿಗೆ ಹಿಂಸೆ ಆಗೋದು? ಅವು ಕಾಡು ಮರಗಳು, ಅವು ಇವು ಲೋಕಲ್ಲು ಮಾಮೂಲಿ ಜಂಗಲ್ ವುಡ್ ಅವು ಇವು ಬರ್ತವೆ, ಅವು ಹಾಕಿದ್ರೆ ಹಿಡಿತಾರೆ ಗಾಡಿ. ಈ ತರ ಬೇವು, ಟೀಕು, ಒನ್ನೆ ಈ ತರ ಹಾಕಿದ್ರೆ ಯಾರು ಹಿಡಿಯಲ್ಲ ಗಾಡಿಗಳ. ಬಾರಿ ನಾರ್ಮಲ್ ನಡೀತಾರ, ರೆಗ್ಯುಲರ್ ಸೈಜ್ ಇವು ಒಳ್ಳೆ ಮರ. ಅಂದ್ರೆ ಪರ್ಫೆಕ್ಟ್ ಮರ ಹಾಕ್ಬೇಕು ಅಂದ್ರೆ ಎಂತೆಂಥ ಮರಗಳಿಗೆ ನಾವು ವಾಸ್ಕಲ್ ಮಾಡಿಸಿದ್ರೆ ಪರ್ಫೆಕ್ಟ್ ಒಂದು ಇದು ವಾಸ್ಕಲ್ ಆಯ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೀಕು ಬೇವು ಅದ್ರಲ್ಲಿರೋ ಅಂತ ಬಲ ಯಾವ ಮರಕ್ಕೂ ಬರಲ್ಲ. ಹೌದು, ಅಂದ್ರೆ ಟೀಕು ಖರ್ಚು ಜಾಸ್ತಿ ಬೀಳ್ತದೆ, ಬೇವು ಖರ್ಚು ಕಮ್ಮಿ ಬೀಳ್ತದೆ. ಹೌದು, ಇದು 2 ವಾಸ್ಕಲ್ ಆಗುದು ಬೇವು ಮಾಡಿಸಿದ್ರೆ. ಈ ಖರ್ಚಿಗೆ ಇದೇ ಸೈಜು, ಇದೇ ಆಗಲ್ಲ, ಇದೇ ಉದ್ದ ಮಾಡ್ತೀನಿ ಅಂದಿದ್ರೆ ಬೇವು ಮಾಡಿಸ್ತೀನಿ ಅಂದ್ರೆ 2 ಆಗುವ. ಇವರು ಟೀಕ್ ಮಾಡಿಸ್ತೀನಿ ಅನ್ನೋದಾಗಿ 1 ಆಗೈತೆ. ಟೀಕ್ ಮಾಡಿಸ್ತೀನಿ ಅಂದಾಗಿ ಹೆವಿ ಖರ್ಚು ಸಿಕ್ಕಾಪಟ್ಟೆ. ಅಂದ್ರೆ ಈಗ ಈ ನೀವೇನು 60 ರಿಂದ 50 ಸಾವಿರ ಅಂತ ಏನೋ ಹೇಳಿದ್ರಲ್ಲ, 50 ರಿಂದ 60 ಸಾವಿರ ಅಂತ ಅಂದ್ಬಿಟ್ಟು ಈ ಮರಗಳ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಕೇಳ್ಕೊಂತ ಇದ್ದೀನಿ. ಆಯ್ತದೆ. ಮರಗಳ ಮೇಲೂ ಡಿಪೆಂಡ್ ಆಗುತ್ತೆ. ಅಣ್ಣ ನೀವು ಸ್ಥಳೀಕ ಬಂದು ಈಗ ಎಲ್ಲಿರೋದು ನೀವು ಅಂತಂದ್ಬಿಟ್ಟು ನಮ್ಮ ಚಾನಲ್ ಮುಖಾಂತರ ಹೇಳಿ ಹಂಗೆ.
ಕೆಸ್ತೂರು ಕೆಸ್ತೂರು ಅಂದ್ರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೆಸ್ತೂರಲ್ಲಿ ನೀವು ವರ್ಕ್ ಮಾಡ್ತಾ ಇರೋದು. ಹೌದು. ಅಣ್ಣ ಇದ್ರ ಮೂಲಕ ಏನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಜನಗಳು ಕಾಂಟ್ಯಾಕ್ಟ್ ಮಾಡ್ತಾರೆ, ಏನಾದ್ರೂ ವರ್ಕಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ನೀವು ನಂಬರ್ನ ನಿಮ್ ಬಾಯಲ್ಲೇ ಹೇಳಿ. ನಂಬರು ಹೊಸ ಸಿಮ್ದ ಇರ್ಲಿ, ಆಮೇಲೆ ಯಾವ್ದೇ ಮನೆಗೆ ಆಗಿರ್ಬೋದು, ಯಾವ್ದೇ ಆಫೀಸ್ ಆಗಿರ್ಬೋದು, ಎಲ್ಲದಕ್ಕೂ ಮಾಡ್ಕೊಡ್ತೀರಿ. ಆಯ್ತು ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ತೊಂದ್ರೆ ಇಲ್ಲ. ನೋಡಿ ಗೈಸ್, ಕೆಳಗಡೆ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಆ ನಂಬರ್ಗೆ ಫೋನ್ ಮಾಡಿ. ಮತ್ತೆ ಒಳ್ಳೆ ಮನೆ ಕಟ್ಟಬೇಕು ಅಂದ್ರೆ, ಒಳ್ಳೆ ಕಿಟಕಿ ವಾಸ್ಕಲ್ ಮಾಡಿಸ್ಬೇಕು ಅಂದ್ರೆ ಅವ್ರನ್ನ ಕೇಳಿ ನೋಡಿ. ನನ್ನದು ಒಂದು ಏನಪ್ಪಾ ಅಂದ್ರೆ ಮನೆ ಮಾಡಿಸುವಂತ ಎಲ್ಲಾ ಕನ್ಸ್ಗಳ್ನು ನನ್ಸಾಗ್ಲಿ ಅಂತ ಈ ವಿಡಿಯೋನ ಮಾಡಿದೀನಿ. ಇವತ್ತು ಏನಪ್ಪಾ ಅಂದ್ರೆ ನಾನು ಅವಾಗ ಯಾವ್ದಾದ್ರು ಬಾಡಿಗೆ ಬಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಸಾಧನೆಯನ್ನ ಸಾಧ್ಯವಾದಷ್ಟು ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗೈತೆ ಲೈಕ್ ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಿನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಅಲ್ಲೇ ಹಾಕ್ಸ್ಬಿಡ್ತೀನಿ.